ಜೊತೆ ಕಾರಲ್ಲಿ ಹೋಗಿ ಬಂದ್ರೆ ಸಾಕು, ಮನೆಗೆ ಬರೋದ್ರೊಳಗೆ ಇನ್ನೊಂದು ಕಥೆ ಅನ್ನೋದು ಸೃಷ್ಟಿಯಾಗಿರುತ್ತೆ. ಈಗ ತಂದೆಯವ್ರ ಜೊತೆ ಮನೆಯಲ್ಲಿ ಎಷ್ಟು ಸಲಿಗೆ ಇದ್ರು ಸಹ ಒಂದು ವೇದಿಕೆಯಲ್ಲಿ ನಿಮ್ಗೆ ಹೇಗೆ ಅನುಭವ ಆಗ್ತಾ ಇತ್ತು? ವೇದಿಕೆಯಲ್ಲಿ ತುಂಬಾ ಭಯ. ನಾನು ಚಿಕ್ಕವಳಿದ್ದಾಗಿನ ಯಕ್ಷಗಾನ ಪ್ರದರ್ಶನದ ವಿಡಿಯೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ಅದು ಇದೇ ಅಶ್ವಿನಿ ಕೊಂಡದ ಕುಳಿಯ ಇದು ಅನ್ನೋ ಅಷ್ಟು ಡಿಫ್ರೆನ್ಸ್. ಯಾಕಂದ್ರೆ ಒಂದೇ ಒಂದು ಪ್ರದರ್ಶನವನ್ನು ನಾನು ಚೆನ್ನಾಗಿ ಮಾಡಿದ್ದಿಲ್ಲ ಚಿಕ್ಕವಳಿದ್ದಾಗ. ಯಾಕಂದ್ರೆ ಅಪ್ಪನ ಮೇಲಿನ ಭಯ, ಎಲ್ಲದರಲ್ಲೂ ನರ್ವಸ್ ಆಗ್ತಿದ್ದೆ, ಒಂದೂ ಒಳ್ಳೇದಾಗಿರ್ಲಿಲ್ಲ. ಪ್ರತಿ ಸಾರಿ ಅಪ್ಪನ ಹತ್ರ ಬಯಸ್ಕೊಳ್ತಿದ್ದೆ. ಬರೀ ಮುಮ್ಮೇಳ ಅಲ್ಲ, ನೀವು ಹಿಮ್ಮೇಳನ್ನು ಸಹ ಅಭ್ಯಾಸ ಮಾಡ್ತಾ ಇದ್ರಿ, ಅದಕ್ಕೆ ಗುರುಗಳು ಯಾರು ಮತ್ತೆ ಇನ್ಸ್ಪಿರೇಷನ್? ಹಿಮ್ಮೇಳ ಅಂದ್ರೆ ಮೊದಲನೇದಾಗಿ ನಾನು ಈಗಲೂ ಮುಮ್ಮೇಳದ ಕಲಾವಿದೆ. ಹಿಮ್ಮೇಳವ ನನಗೆ ಸಂಗೀತದ ಒಂದು ಟಚ್ ಇದ್ರಿಂದ ಅದರಲ್ಲಿ ಆಸಕ್ತಿ ಇತ್ತು. ಮತ್ತು ನನ್ನ ಅಮ್ಮ, ಅವ್ರು ಇವಾಗ ಇಲ್ಲ, ಅವರು ಭಾಗವತಿಕೆಯನ್ನು ಅಂದರೆ ಮನೆಯಲ್ಲೇ ಹೀಗೆ ಭಾಗವತಿಕೆಯನ್ನು ಮಾಡ್ತಿದ್ರು. ಮತ್ತು ನನ್ನ ಮಾವ ಪ್ರಸನ್ನ ಭಟ್ ವಾಳ್ಕರ್ ಅಂತ ಅವರು ಪ್ರಸ್ತುತ ಗರುಡ ಮಠದಲ್ಲಿದ್ದಾರೆ, ಅವರು ಅವರ ಭಾಗವತಿಕೆಯನ್ನು ಕೇಳಿ, ಹಾಗೆ ತುಂಬ ಜನ ಭಾಗವತಿಕೆಯನ್ನು ಕೇಳಿ ನಾನು ಇನ್ಫ್ಲೂಯೆನ್ಸ್ ಆದೆ. ಜೊತೆಗೆ ನಾನು ಇವ್ರ ಹತ್ರ ವಿದ್ವಾನ್ ಗಣಪತಿ ಭಟ್ ಅವ್ರ ಹತ್ರ, ಆಮೇಲೆ ಹೆರಂಜಲ್ ಗೋಪಾಲ್ ಗಾಣಿಗರ ಹತ್ರ, ತೆಂಕುತಿಟ್ಟನ್ನ ಗಣೇಶ್ ಕೊಲಕಾಡಿ ಅವ್ರ ಹತ್ರ ಹೀಗೆ ಅಭ್ಯಾಸ ಮಾಡಿದೆ. ಯಕ್ಷಗಾನ ಅಂತ ಬಂದಾದ ಮಹಿಳೆಯವರು ತುಂಬಾ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಅದು ಅಂದ್ರೆ ನೀವು ಏನಾದರೂ ಸವಾಲುಗಳನ್ನ ಎದುರಿಸಿದ್ರ? ಖಂಡಿತವಾಗಿ. ಈಗ ಹೊರಗಿಂದ ನೋಡಿದಾಗ ಏನನ್ಸುತ್ತೆ ಅಂತಂದ್ರೆ, ಆ ಯಕ್ಷಗಾನದ ಹಿನ್ನೆಲೆಯಿಂದ ಬಂದವರು, ಇವ್ರಿಗೆ ಏನ್ ಕಷ್ಟ ಇರಬಹುದು? ಖಂಡಿತವಾಗಿ ತುಂಬಾ ಅಂದ್ರೆ ತುಂಬಾ ಕಷ್ಟ. ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ರಂಗಸ್ಥಳದ ಮೇಲೆ ಇರ್ಬೋದು, ಪ್ರತಿಯೊಂದು ಹೆಜ್ಜೆಯೂ ಇಲ್ಲಿ ಸವಾಲಾಗೇ ಇದೆ. ಯಾಕೆ ಅಂತಂದ್ರೆ ಈಗ ಅವಕಾಶಗಳು ಮೊದಲಿನಕ್ಕಿಂತ ಈಗ ಖಂಡಿತ ಅವಕಾಶಗಳು ಜಾಸ್ತಿ ಇರುತ್ತೆ. ಮತ್ತೆ ಜನರು ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗ್ತಾ ಇದ್ದಾರೆ ಮೊದಲಿಗೆ ಕಂಪೇರ್ ಮಾಡಿದ್ರೆ. ಹೆಣ್ಮಕ್ಳಿಗೆ ಸ್ವಲ್ಪ ಸ್ವಾತಂತ್ರ್ಯ ಇದೆ ಈಗ, ಇಲ್ಲ ಅಂತಿಲ್ಲ. ಹಾಗಂತ ಕಂಪ್ಲೀಟ್ ಆಗಿ ಮೆಂಟಾಲಿಟಿ ಅನ್ನೋದು ಚೇಂಜ್ ಆಗಿಲ್ಲ. ಒಂದು, ಈಗ ಮಾನಸಿಕವಾಗಿ ನಮ್ಗೆ ಎಷ್ಟು ಕಿರಿಕಿರಿ ಆಗತ್ತೆ ಅಂತಂದ್ರೆ, ಒಮ್ಮೊಮ್ಮೆ ನಾವು ಎಲ್ಲೋ ಯಾವುದೋ ಒಂದು ಕಾರ್ಯಕ್ರಮಗಳಿಗೆ ಹೋಗ್ಬೇಕಾಗಿರುತ್ತೆ. ನಮಗೆ ಪ್ರತಿ ಸರಿ ನಮ್ಮ ಕಾರ್ ಅವೈಲೇಬಲ್ ಇರಲ್ಲ, ಅಥವಾ ನಮ್ಮ ಡ್ರೈವಿಂಗ್ ಸರಿಯಾಗಿ ಬರಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಒಂದು ಸರಿ ಯಾರದೋ ಒಬ್ರ ಜೊತೆ ಕಾರಲ್ಲಿ ಹೋಗಿ ಬಂದ್ರೆ ಸಾಕು, ಮನೆಗೆ ಬರೋದ್ರೊಳಗೆ ಇನ್ನೊಂದು ಕತೆ ಅನ್ನೋದು ಸೃಷ್ಟಿಯಾಗಿರುತ್ತೆ. ಮಾನಸಿಕವಾಗಿ ಪ್ರಿಪೇರ್ ಆಗಿರ್ಬೇಕು ನಾವು ಇದಕ್ಕೆ. ಆಮೇಲೆ ರಂಗಸ್ಥಳದ ಮೇಲೆ ಹೋದ ಮೇಲೆ ತುಂಬಾ ಕಾಲೆಳೆಯೋರು ಇರ್ತಾರೆ. ಯಾವ ವಿಷಯವೂ ಸಿಕ್ಕಿಲ್ಲ ಅಂದ್ರೆ ಬಾಡಿ ಶೇಮಿಂಗ್ ಮಾಡೋರು ಇರ್ತಾರೆ ಇವತ್ತಿನವರೆಗೂ. ಆದ್ರಿಂದ ಅದು ಒಂದು ಸವಾಲು. ಯಾವುದು ಸಿಕ್ಕಿಲ್ಲ ಅಂದ್ರೆ ಅದನ್ನ ಮಾಡ್ಕೊಂಡಿರೋರು ಇದ್ದಾರೆ. ಹಾಗಂತ ಅವ್ರ ಯೋಗ್ಯತೆ ಎಷ್ಟು ಅಂತ ನಾವು ಕೇಳುವಾಗಿಲ್ಲ, ಬಟ್ ಎದುರಿರೋರಿಗೆ ಮಾಡ್ತಾರೆ. ಆಮೇಲೆ ಎಷ್ಟೋ ಸರಿ ರಾತ್ರಿ ಸಮಯದಲ್ಲಿ ಎಲ್ಲೋ ಪ್ರೋಗ್ರಾಮ್ ಬಂದು ನಾನು ಮನೆ ಒಳಗೆ ನಡ್ಕೊಂಡು ಬರ್ಬೇಕು, ರೋಡಲ್ಲಿ ಬಿಟ್ಟು ಹೋಗೋರು ಇರ್ತಾರೆ. ಲಿಟ್ರಲಿ ಕೂಲಿಗಳ ತರ ಒಂದು ಬ್ಯಾಗ್ ಅನ್ನ ಇಲ್ಲಿ ಹೆಗಲ ಮೇಲೆ ಹೊತ್ಕೊಂಡು, ಇನ್ನೊಂದು ಬ್ಯಾಗ್ ಬೆನ್ನಿಗೆ ಹಾಕೊಂಡು, ಇನ್ನೊಂದು ಬ್ಯಾಗ್ ಕೈಯಲ್ಲಿ ಹಿಡ್ಕೊಂಡು ನಾನು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬರೋದಿದೆ ಮಧ್ಯರಾತ್ರಿ ಟೈಮಲ್ಲಿ. ಇವಾಗ್ಲೂ ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಇರೋದು. ಊರಿಗೆ ಬಂದಾಗ ಟ್ರಾವೆಲಿಂಗ್ದೇ ದೊಡ್ಡ ಸಮಸ್ಯೆ ಆಗುತ್ತೆ ಎಷ್ಟೋ ಸರಿ. ಯಾಕಂದ್ರೆ ನನ್ನ ಅಪ್ಪನೂ ಕಲಾವಿದ್ರು, ಅವರು ಅವರ ವೆಹಿಕಲ್ ಅನ್ನು ತಗೊಂಡು ಹೋಗುವಾಗ ನನಗೆ ಇಲ್ಲಿ ಸಮಸ್ಯೆ ಆಗುತ್ತೆ. ಇದು ಹೇಳಲಿಕ್ಕೆ ಚಿಕ್ಕ ಪುಟ್ಟದ, ಅನುಭವಿಸ್ಲಿಕ್ಕೆ ತುಂಬಾ ದೊಡ್ಡದು. ಆಮೇಲೆ ಒಂದು ಶೌಚಾಲಯದ ವ್ಯವಸ್ಥೆ ಇರ್ಬೋದು, ತುಂಬಾ ಕಡೆ ಇರೋದಿಲ್ಲ. ಅದು ತುಂಬಾ ಕಡೆ 99% ಇರೋದಿಲ್ಲ. ಬೇಡ, ಒಂದು ಡ್ರೆಸ್ಸಿಂಗ್ ರೂಮ್ ಇರ್ಬೋದು, ನಮ್ಗಿರೋದಿಲ್ಲ. ನಾವು ಒದ್ದಾಡ್ಬೇಕಾಗತ್ತೆ, ಅದಕ್ಕೊಂದು ವ್ಯವಸ್ಥೆ ಮಾಡಿ ಅಂತ ಒದ್ದಾಡ್ಕೊಳ್ಬೇಕಾಗತ್ತೆ. ಯಕ್ಷಗಾನ ಕ್ಷೇತ್ರಕ್ಕೆ ಬಂದ ಮೇಲೆ ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಗೆ ಸಿಗ್ತಾ? ಅಂದ್ಕೊಂಡಿದ್ದು ಸಿಗ್ಲಿಲ್ಲ, ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಿಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ, ಮೊದಲು ಅವಮಾನ, ಆಮೇಲೆ ಅನುಮಾನ, ಆಮೇಲೆ ಸನ್ಮಾನ. ಈ ಹಂತಗಳನ್ನು ದಾಟಿ ಕೊನೆಗೆ ಬರೋದೇ ಸನ್ಮಾನ. ಅದರಿಂದ ನಮ್ಗೆ ಸನ್ಮಾನ ಸಿಗಬೇಕು ಅಂತಂದ್ರೆ ನಾವು ಅವಮಾನಗಳನ್ನು ಎದುರಿಸ್ಲಿಕ್ಕೆ ರೆಡಿ ಆಗೇ ಇರಬೇಕು. ಇನ್ನೊಂದು, ಎಷ್ಟೋ ಜನ ಮೊದಲನೇದಾಗಿ ನಾನು ಯಾವುದನ್ನ ಪ್ರಶಸ್ತಿ ಅಂತ ಭಾವಿಸ್ತೇನೆ ಅಂತಂದ್ರೆ, ಯಾರು ನಿನ್ನಿಂದ ಆಗುವುದಿಲ್ಲ ಇದು ಅಂತ ಹೇಳಿರ್ತಾರೆ, ಅವರ ಬಾಯಿಂದಲೇ ನೀನು ಇದನ್ನ ಖಂಡಿತ ನೀನು ಮುಂದುವರಿಸಲೇಬೇಕು, ನಿನ್ನಿಂದ ಆಗದೆ ಇದ್ದಿದ್ದು ಯಾವುದೂ ಇಲ್ಲ ಅಂಥವ್ರ ಬಾಯಿಂದ ಬಂತು ಅಂತಾರೆ, ಅದು ನಿಜವಾದ ಪ್ರಶಸ್ತಿ ಅಂತ ನಾನು ಅನ್ಕೊಂಡಿದ್ದೀನಿ. ಬಹುತೇಕ ಮಂದಿ ಹೇಳಿದವರು ಅವತ್ತು ಇದೆಲ್ಲ ಆಗುದಿಲ್ಲ ಅವಳಿಂದ, ಇದೆಲ್ಲ ಸಾಧ್ಯ ಇಲ್ಲ ನಿನ್ನಿಂದ ಅಂದವರು ಇವತ್ತು ನೀನು ಯಕ್ಷಗಾನನ ಬಿಡಬೇಡ ಅಂತ ಬಂದು ನನ್ನ ಹತ್ರ ಹೇಳಿದ್ದಾರೆ. ಅದರಿಂದ ಅದೊಂದು ನಂಗೆ ದೊಡ್ಡ ಪ್ರಶಸ್ತಿ ಸಿಕ್ಕಿದ ಹಾಗೆ.
ಜೊತೆಯಲ್ಲಿ ಇನ್ನು ಲೌಕಿಕವಾಗಿ ನಾವು ನೋಡಬೇಕು ಅಂತಂದರೆ, ಕಲ್ಪನೆ ಇಲ್ಲದೆ ಕರ್ನಾಟಕ ಸರ್ಕಾರದ ಯಕ್ಷಗಾನ ಅಕಾಡೆಮಿಯ ಮೆಂಬರ್ ಆಗಿ ಸೆಲೆಕ್ಟ್ ಆದೆ. ನಾನೇನದಕ್ಕೆ ಅಪ್ಲೈ ಮಾಡಿದವಳಲ್ಲ, ಇನ್ಫ್ಲುಯೆನ್ಸ್ ಮಾಡಿಸಿದವಳಲ್ಲ, ನನಗೆ ಕಲ್ಪನೆನೂ ಇಲ್ಲ. ಅದು ಪೇಪರಲ್ಲಿ ನನ್ನ ಹೆಸರು ಬಂದ ಮೇಲೆ ಗೊತ್ತು. ತುಂಬ ಸಣ್ಣ ವಯಸ್ಸಲ್ಲಿ, ಅಷ್ಟು ಸಣ್ಣ ವಯಸ್ಸಲ್ಲಿ ಬಹುಶಃ ಆದವರು ಯಾರೂ ಇಲ್ಲ. ನಾನೊಂದು 25ನೇ ವರ್ಷದಲ್ಲೇ ಅಕಾಡೆಮಿ ಮೆಂಬರ್ ಆಗಿ ಸೆಲೆಕ್ಟ್ ಆದೆ. ಮತ್ತು ವಿದೇಶ ಪ್ರಯಾಣಗಳು ಮಾಡುವಂಥ, ಯಕ್ಷಗಾನದಿಂದಾಗೆ ವಿದೇಶ ಪ್ರಯಾಣ ಮಾಡುವಂತಹ ಭಾಗ್ಯ ಬಂತು. ಅದರಲ್ಲೂ ಚೀನಾದಂತಹ ದೇಶಗಳಲ್ಲಿ ಭಾರತವನ್ನು ಪ್ರತಿನಿಧಿಸುವಂತಹ ಒಂದು ಯೋಗವು ನನಗೆ ಬಂದಿದ್ದು ಯಕ್ಷಗಾನದಿಂದ. ಆದ್ದರಿಂದ ಎಷ್ಟೇ ಅವಮಾನಗಳು ಅಥವಾ ಅಡಚಣೆಗಳು ಒಂದು ಕಡೆಯಿಂದ ಆಗ್ತಾ ಇದ್ರು, ಇನ್ನೊಂದು ಕಡೆಯಿಂದ ಈ ರೀತಿಯ ಸಮ್ಮಾನಗಳು, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ವಿಷಯಗಳು ಎಷ್ಟೋ ಆಗ್ತಾ ಇದೆ. ಜೊತೆಯಲ್ಲಿ ಒಂದಷ್ಟು ಜನರಿಗೆ ಯಕ್ಷಗಾನವನ್ನು ಕಲಿಸುವಂತಹ ಭಾಗ್ಯ ನಿಜವಾಗಿಯೂ ಅದು ನಾನು ಪರ್ಫಾರ್ಮ್ ಮಾಡೋದಕ್ಕಿಂತಲೂ ಅತ್ಯಂತ ಖುಷಿಯ ವಿಷಯ ನನಗದು, ಬೇರೆಯವರಿಗೆ ಕಲಿಸುವಂಥದ್ದು. 70 ವರ್ಷದ ವಯಸ್ಸಾದವರಿಗೆ ಕೂಡ ಕಲಿಸಿದ್ದೀನಿ ನಾನು, ಅವ್ರು ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹೆಂಗಸರಿರ್ಬೋದು ಅಥವಾ ಪುರುಷರಿರ್ಬೋದು, ಬಹುತೇಕ ಮಂದಿಗಳಿಗೆ ತರಗತಿಯನ್ನು ನಡೆಸ್ತಾನೂ ಇದ್ದೇನೆ ಈಗಲೂ. ಆದ್ದರಿಂದ ಅವರು ಚೆನ್ನಾಗಿ ಒಂದು ಒಳ್ಳೆ ಯಕ್ಷಗಾನ ಕಲಾವಿದರಾಗ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಕೊನೆ ಪಕ್ಷ ಒಳ್ಳೆ ಪ್ರೇಕ್ಷಕರಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅದು ನನಗೊಂದು ದೊಡ್ಡ ಪ್ರಶಸ್ತಿ. ಆದ್ದರಿಂದ ನಾನು ಅಂದುಕೊಂಡಿಕ್ಕಿಂತಲೂ ಜಾಸ್ತಿನೂ ನನಗೆ ಯಕ್ಷಗಾನದಲ್ಲಿ ಸಿಕ್ಕಿದೆ. ಫಿನಾನ್ಷಿಯಲಿ ಇರ್ಬೋದು ಅಥವಾ ಸಾಮಾಜಿಕ ಮನ್ನಣೆ ಇರ್ಬೋದು, ಮಾನಸಿಕವಾಗಿ ಒಂದು ನೆಮ್ಮದಿ ಇರ್ಬೋದು, ಖಂಡಿತವಾಗಿ ಸಿಕ್ಕಿದೆ ನನಗೆ.